ಈಗ ನೋಡೋಂತ ಈಗ ನಾವು ಹಳ್ಳಿಗಳಿಗೆ ಹೋಗ್ತೇವೆ, ಅಷ್ಟರೊಳಗೆ ಇಡೀ ರಾಜ್ಯದೊಳಗೆ ಒಂದು ರಾಜಕೀಯ ಧ್ರುವೀಕರಣ ಆಗೇ ಆಗುತ್ತೆ. ಯಾರು ಮುಂದೆ ಬರ್ತಾರೆ ಯಾರು ಬಂದು ಇಲ್ಲ ನಾವು ನಿಮಗೆ ಮೀಸಲಾತಿ ಕೊಡ್ತೀವಿ ಅಂತ ಯಾರು ಮುಂದೆ ಬರ್ತಾರೆ, ಪ್ರಾಮಾಣಿಕವಾದದಿಂದ ಯಾರು ಮುಂದೆ ಬರ್ತಾರೋ ಅವ್ರಿಗೆ ಜನ ಆಶೀರ್ವಾದ ಮಾಡಲಿಕ್ಕೆ ವಿಚಾರ ಮಾಡ್ತಾರೆ. ಇಲ್ಲ ಇವ್ರು ಒಡೆದರಿಗೇನು ಆಶೀರ್ವಾದ ಮಾಡಬೇಕು ಅಥವಾ ನಮ್ಮ ಪ್ರೀತಿ ಮಾಡೋ ಆಶೀರ್ವಾದ ಜನರಿಗೆ ಜಾಲಿಗೆ ಹೋಗ್ತೇನೆ. ಜನ ಏನು ವಿಚಾರ ಹೇಳ್ತಾರೋ ಅವ್ರ ಅಭಿಪ್ರಾಯ ಸಂಗ್ರಹ ಒಂದು ನಿರ್ಧಾರಕ್ಕೆ ನಾನು ಬರ್ತೀನಿ. ಇಡೀ 200 ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಟು ಅಂತಿಮ ನಿರ್ಧಾರಕ್ಕೆ ನಾನು ಅಂತಿಮ ನಿರ್ಧಾರವನ್ನು ಜನರಿಗೆ ತಿಳಿಸ್ತೇನೆ. ಇಲ್ಲ ಹಂಗೆ ಸಪೋರ್ಟು ಪ್ರಶ್ನೆ ಅಲ್ಲ. ಜನರಲ್ಲಿ ಹೋರಾಟದ ಕಿಚ್ಚಿದೆಯಲ್ಲ, ಕ್ರಾಂತಿ ಹೋರಾಟ ಕಿಚ್ಚು, ಅದನ್ನು ಹೆಚ್ಚು ಮಾಡಿಕೊಂಡು ಜನರ ಜಾಗೃತಿ ಮಾಡಿ ಜನರ ಭಾವನೆಗಳ ಹಂಚಿಕೆ ಮಾಡಿಕೊಂಡು ಕೊನೆ ನಮ್ಮ ನಿರ್ಧಾರಗಳನ್ನು ಪ್ರಕಟಗೊಳಿಸ್ತೀವಿ. ಇಲ್ಲಿ ಪಕ್ಷ ಜಾತಿ ವ್ಯಕ್ತಿ ಮುಖ್ಯ ಅಲ್ಲ. ಯಾವುದೇ ಪಕ್ಷ ಆಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ, ನಮ್ಮ ಮೀಸಲಾತಿ ಹೋರಾಟಕ್ಕೆ ಯಾರು ಲಾಠಿ ಇಟ್ಟು ಬೂಟ್ ನೆಟ್ಟು ಕೊಟ್ಟಾರಲ್ಲ ಅವ್ರಿಗೆ ಯಾವ ರೀತಿ ಅಸಹಕಾರ ಕೊಡ್ಬೇಕು ಅನ್ನೋದು ಜನರಿಗೆ ತಿಳ್ಕೊಡ್ಬೇಕು. ಜನ ತೀರ್ಮಾನ ಮಾಡ್ತಾರೆ. ಕ್ರಾಂತಿ ಅಭಿಯಾನದ ಮೂಲಕ ಏನು ಜನರಿಗೆ ಅಭಿಯಾನ ಮಾಡ್ತಾರೆ, ನಿಮ್ಮ ಒಂದು ತಂಡದಿಂದನೇ ಏನಾದರೂ ಎಲೆಕ್ಷನ್ಗೆ ಏನಾದರೂ ಫೈಟ್ ಮಾಡಬೇಕು? ಇಲ್ಲ ನಾವು ಜನರಲ್ಲಿ ಪರ್ಯಾಯ ರಾಜಕಾರಣದ ಬಗ್ಗೆ ಏನೂ ಮಾಹಿತಿ ಕೊಡೋಕ್ಕೆ ಹೋಗಲ್ಲ. ಜನರ ಮಾನಸಿಕ ಅವರೇ ಯೋಚನೆ ಮಾಡ್ತಾರೆ. ಚುನಾವಣೆ ಹತ್ರ ಬಂದಾಗ ಈ ಹೊಡೆದಿರ್ತಕ್ಕಂಥ ಗಾಯಗಳು ಮಾಯ ಇರ್ಬೋದು, ಮನಸ್ಸಿಗೆ ಆಗಿರ್ತಕ್ಕಂಥ ಗಾಯ ಯಾವ ಕಾರಣಕ್ಕೂ ಮಾಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೆಂಗೆ ಪ್ರತಿಕಾರ ತೀರಿಸ್ಬೇಕಂತ ತೀರಿಸ್ತಾರೆ, ಅದು ಜನರಿಗೆ ಹೇಳ್ಕೊತ ಹೋಗ್ತೀನಿ. ಅಷ್ಟರೊಳಗೆ ಯಾವ ಪುಣ್ಯಾತ್ಮ ಮತ್ತು ಹೊಸ ಯಾರಾದ್ರು ಬಂದು ಮೀಸಲಾತಿ ಕೊಟ್ಟರೆ ನಾವು ಅದಕ್ಕೊಂದು ಒಪ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಅಲ್ಲ, ಅದಕ್ಕೆ ಈಗ ಜನ ಅವರೆಲ್ಲರ ಮೇಲೆ ಅಸಮಾಧಾನಗೊಂಡಿದ್ದಾರೆ. 12 ಜನ ಶಾಸಕರಲ್ಲಿ 2 ಮಾತ್ರ ಮಾತಾಡಿದ್ದಾರೆ, ಉಳಿದ್ರೆ ಯಾರೂ ಮಾತಾಡಿಲ್ಲ. ಅದ್ರ ಬಗ್ಗೆ ಜನಾಕ್ರೋಶ ವ್ಯಕ್ತಗೊಂಡಿದೆ. ನಮ್ಮವರಾಗ್ಯಾರ ಅಂತೇಳಿ ಯಾರೂ ಅವ್ರನ್ನ ಕ್ಷಮಿಸೋ ಪ್ರಯತ್ನ ಮಾಡಿಲ್ಲ. ಅವರ ಒಂದು ಮೌನಕ್ಕೆ ಇಡೀ ನಮ್ಮ ಸಮಾಜ ಇವತ್ತು ಖಂಡನೆ ಮಾಡಿದೆ. ನೀವೆಲ್ಲ ಮಾಧ್ಯಮದ ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿಸಿದಿರಿ. ಹೆಂಗೆ ಮಾತಾಡಕತ್ತ, ನಾವು ಯಾರಿಗೂ ಸಹ ಹೇಳಿಲ್ಲ ಹಿಂಗೆ ಮಾತಾಡ್ರಪ್ಪ ಅಂತೇಳಿ. ಜನ ಆಕ್ರೋಶಗೊಂಡು ಹೆಂಗೆ ಮಾತಾಡಕತ್ತಾರ ಅಂತೇಳಿ ನೀವೇ ನೋಡಿದ್ರಿ ಪೂರ್ತಿ. ಆ ಕಾರಣಕ್ಕೋಸ್ಕರ ಜನ ಮಾತ್ರ ನಾವು ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಈ ರೀತಿಯಾಗಿ ನಮ್ಮ ಸಮಾಜ ಯಾವತ್ತೂ ಸಹ ಯಾರಿಗೂ, ನಮ್ಮ ಸಮಾಜದ ಮುಖ್ಯಮಂತ್ರಿ ಲಿಂಗಾಯತ ಮುಖ್ಯಮಂತ್ರಿಗಳು ಸುಮಾರು 8 ಜನ ಲಿಂಗಾಯತ ಮುಖ್ಯಮಂತ್ರಿ ಆಗಿದ್ದಾರೆ. ನಿಜಲಿಂಗಪ್ಪನ ಹಿಡ್ಕೊಂಬಿಟ್ಟು ಲಾಸ್ಟು ಬೊಮ್ಮಾಯಿಯವರೆಗೂ ಯಾರು ಯಾವ ಜಾತಿಗಳು ಹೋರಾಟಗಳ ಮೇಲೆ ಎಂದು ಯಾರೂ ದಬ್ಬಾಳಿಕೆ ಮಾಡಲ್ಲ. ಮತ್ತು ಲಿಂಗಾಯತೇತರ ಯಾವುದೇ ಮುಖ್ಯಮಂತ್ರಿ ಆಗಿದ್ದರು, ವೀರಪ್ಪ ಮೊಯ್ಲಿ ಆಗಿದ್ದರು, ಬಂಗಾರಪ್ಪ ಆಗಿದ್ದರು, ಹೆಗಡೆ ಆಗಿದ್ದರು, KC ರೆಡ್ಡಿ ಆಗಿದ್ದರು, ವೀರಪ್ಪ ಮೊಯ್ಲಿ ಆಗಿದ್ದರು, ಕುಮಾರಸ್ವಾಮಿ ಆಗಿದ್ದರು, SM ಕೃಷ್ಣ ಆಗಿದ್ದರು. ಬಟ್ ಯಾವ ಮುಖ್ಯಮಂತ್ರಿಗಳು ಸಹ ಯಾವುದೇ ಜನಾಂಗದ ಮೇಲೆ ಹಲ್ಲೆ ಮಾಡಿದ್ದಿಲ್ಲ. ಇದು ವಿಚಿತ್ರ ಅಂದರೆ ನಮ್ಮ ಜನಾಂಗದ ಮೇಲೆ ಅದು ಪೂರ್ವಗ್ರಹ ಪೀಡಿತರಾಗಿ ಅದು ಪ್ಲ್ಯಾಂಡಾಗಿ ಹೊಡೆದಾರೆ. ಮತ್ತು ಬಿನ್ ಡ್ರೆಸ್ನ ಹೊಡೆದಾರೆ. ಪೊಲೀಸರಿಗೆ ಕುಮ್ಮ ಕೊಟ್ಟು ಬಿನ್ ಡ್ರೆಸ್ ಮೇಲೆ ಅವರೇ ನಮ್ಮ ಮೇಲೆ ಕಲ್ಲು ತೂರಂಗೆ ಮಾಡಿ ನಾವು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋ ರೀತಿಯಲ್ಲಿ ಈ ರೀತಿ ಬಿಂಬಿಸಿ ಹೊಡೆದಿದ್ದು. ಬಹುತೇಕ ಹಿಂದೆ ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರದಾಗ ಹಾಲುಮತದ ಹೋರಾಟ ಆಗಿತ್ತು, ವಾಲ್ಮೀಕಿ ಜನಾಂಗದ ಹೋರಾಟ ಆಗಿತ್ತು, ಮಾದಿಗ ಮೀಸಲಾತಿ ಹೋರಾಟ ಆಗಿತ್ತು. ಇಷ್ಟೆಲ್ಲ ಹೋರಾಟ ಆದರೂ ಯಾರು ಸಹ ಯಾವುದೇ ಜಾತಿಯ ಮುಖ್ಯಮಂತ್ರಿಗಳು ಯಾವುದೇ ಜನಾಂಗವನ್ನು ಈ ರೀತಿಯಾಗಿ ಹಾಡು ಹಗಲೇ ಕಾನೂನು ಬಾಹಿರವಾಗಿ ಹಲ್ಲೆ ಮಾಡೋ ಪ್ರಯತ್ನ ಮಾಡಲ್ಲ. ಒಬ್ಬ ಪೊಲೀಸ್ ಒಂದು ಲಾಠಿ ಎತ್ತಬೇಕಪ್ಪ ಅಂದರೆ ಅದಕ್ಕೊಂದು ಶಿಸ್ತಿದೆ, ಅದಕ್ಕೊಂದು ಕಾನೂನಿದೆ. ಅದೆಲ್ಲ ಮಾಡಿ ಏನೇ ಲಾಠಿ ಎತ್ತಬೇಕು. ಇದು ವಿತೌಟ್ ಯಾವುದೇ ಸಿಗ್ನಲ್ ಕೊಡಲಾರ್ದೇ ಏಕಾಏಕಿ ನಮ್ಮ ಜನ, ನಾವು ಕೇವಲ ಮುಖ್ಯಮಂತ್ರಿಗಳು ಬರಲಿಲ್ಲ ಅಂತ ಕಾರಣಕ್ಕೆ ಅವ್ರಿಗೆ ಮನವಿ ಕೊಟ್ಟರಾಯ್ತಂತ ಹೊಂಟ್ವಿ, ಪಾದಯಾತ್ರೆ ಮುಖಾಂತರ ಹೊಂಟಾರನ್ನ. ಇವತ್ತು ಹೈವೇ ರೋಡ್ ರಣರಂಗಾಗಿತ್ತು. ಅದು ಒಂದು ರೀತಿ 1824 ಚೆನ್ನಮ್ಮನ ಯುದ್ಧ ಹಂಗಾಗಿತ್ತು. ಚೆನ್ನಮ್ಮನ ಸೈನಿಕರಿಗೂ ಮತ್ತು ಬ್ರಿಟಿಷ್ ಸೈನಿಕರಿಗೆ ಹೆಂಗೆ ಯುದ್ಧ ಆಗಿತ್ತು ಆ ರೀತಿಗೆ ನಮ್ಮನ್ನು ಬಡ್ದಾರ ಅಂತೇಳಿ ನಮ್ಮ ಜನ ಯಾರೂ ಸಹ ಬೇಜಾರುಗೊಂಡಿಲ್ಲ, ಧೃತಿಗೊಟ್ಟಿಲ್ಲ. ಇನ್ನಷ್ಟು ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಆ ಮೂಲಕವಾಗಿ ನಮ್ಗೆ ಆಗಿರ್ತಕ್ಕಂಥ ನೋವನ್ನು ಸಂಘಟನೆ ಮೂಲಕವಾಗಿ ಮೀಸಲಾತಿ ಗುರಿ ಇಟ್ಕೊಂಡು ಹೆಂಗೆ ನಾವು ಹೋರಾಟ ಮಾಡ್ಬೇಕಂತ ಮತ್ತಷ್ಟು ನಮ್ಮ ಜನರಲ್ಲಿ ಉತ್ಸಾಹ ಹೆಚ್ಚಾಗಿದೆ ಅನ್ನೋ ಅಂತ ಮಾತಿನಲ್ಲಿ ಇಚ್ಛೆಪಡ್ತೀನಿ. ಅಲ್ಲ, ಅದನ್ನು ಯಾರೂ ತಲೆ ಕೆಚ್ಚಂಡಿಲ್ಲ. ಒಟ್ಟು ಜನಕ್ಕೆ ಏನಪ್ಪ ಅಂತಂದರೆ ಹೋರಾಟ ಇದುವರೆಗೂ 4 ವರ್ಷ ಏನಾಗಿತ್ತು, ಅಷ್ಟು 4 ವರ್ಷ ಹೋರಾಟದ ಮೇಲೆ ಜನರಿಗೆ ಅಭಿಮಾನ ಇತ್ತು. ಈಗ ಏನಾಗೈತಿ, ಮನೆ ಹೊಡೆದ ಮೇಲೆ ಆ ಮೀಸಲಾತಿನ ಕಿತ್ಕೊಳ್ಳೇಬೇಕು ಅನ್ನುವಂಥ ಒಂದು ಆಕ್ರೋಶ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಮುಂಚೆ ಹೋರಾಟದ ಬಗ್ಗೆ ಅಭಿಮಾನ ಇತ್ತು, ಪಡಿಬೇಕೆನ್ನುವಂಥ ವಿಶ್ವಾಸ ಇತ್ತು. ಈಗ ಮೀಸಲಾತಿ ಕೊಡಲಿಕ್ಕಪ್ಪ ನಾವು ಕಿತ್ಕೊಳ್ತೇವೆ, ನಾವು ಪಡ್ಕೊಳ್ತೀವಿ, ನಾವು ಬೇಡಕ್ಕಲ್ಲ, ಪಡ್ಕೊಳ್ತೇವೆ ಅನ್ನೋಷ್ಟು ಮಟ್ಟಿಗೆ ಜನರಲ್ಲಿ ಇದು ಶತಾಯಗತನ ಪಡ್ಕೊಳ್ಳೇಬೇಕು ಅನ್ನೋಷ್ಟು ಮಟ್ಟಿಗೆ ಜನ ಮಾನಸಿಕ ಸಿದ್ಧರಾಗಿದೆ. ಯಾವುದೇ ಹೋರಾಟ ಆಗಿರ್ಬೋದು, ಹೋರಾಟಗಾರ ಮೇಲೆ ಲಾಠಿ ಇಟ್ಟು ಬಿಟ್ಟ ಮೇಲೆ ಅದಕ್ಕೆ ಹೋರಾಟ ಹೆಚ್ಚಾಗಿತ್ತಿಲ್ಲ. ಹಂಗೆ 4 ವರ್ಷದ ನಂತರ ಫಸ್ಟ್ ಟೈಮ್ ನಮ್ಮ ಜನರಿಗೆ ಅವ್ರು ಹೊಡೆದಾರಪ್ಪ ಅಂದರೆ ನಮ್ಮ ಜನ ನೊಂದ್ಕೊಂಡಿಲ್ಲ. ಬಟ್ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಯಾರು ಏನು ಮಾಡ್ತಾರೋ ಏನಂತೇಳಿ. ಇದು ಅಭಿಮಾನ ಆ ಪಾರ ಈ ಪಾರ ಅಂತಲ್ಲ, ಸಮಾಜ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಜನ ಅವರಿಂದ ಬೆನ್ನತ್ಕೊಂಡು ಹೋಗ್ತಾರೆ. ನೋಡ್ರಿ, ಚೆನ್ನಮ್ಮನಿಗೆ ಯಾರೂ ಹೋಲಿಕೆ ಚೆನ್ನಮ್ಮನ ಹಾಗೆ ಚೆನ್ನಮ್ಮನ ರೀತಿಯಲ್ಲಿ ಜನರು ನೋಡುವಂಥ ಪ್ರಯತ್ನ ಮಾಡೋ ಹೊರತು ಅವ್ರನ್ನ ಹೋಲಿಕೆ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು.
ಆ ತಾಯಿಯ ಪಾದ ಧೂಳಿಗೆ ಯಾರೂ ಸಮ ಇಲ್ಲ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ ಹೇಳ್ತೀರಿ, ಬಟ್ ಎಲೆಕ್ಷನ್ ಟೈಮ್ ಬಂದಾಗ ಅದು ಪಕ್ಷದ ಅಭಿಮಾನ ಇಟ್ಕೊಂಡು ಅವ್ರವ್ರ ಕಡೆ ಹೋಗ್ಬಿಟ್ರೆ